खबर कर्नाटक से, जहां कर्नाटक के हुबली में कांग्रेस नेता की बेटी की हत्या पर सियासत बेहद गर्मा चुकी है। भारतीय जनता पार्टी ने लव जिहाद बताते हुए कांग्रेस को घेरा है, तो मुख्यमंत्री ने सिद्धारमैया ने कानून का राज बताते हुए निजी कारणों का हवाला दिया है। कहते हैं निजी कारणों से हत्या हुई। हुबली के बीवीबी कॉलेज कैंपस में 2 दिन पहले कांग्रेस पार्षद निरंजन हिरेमठ की बेटी नेहा की चाकुओं से गोद कर हत्या कर दी गई थी। मुस्लिम शख्स पर यह पूरा आरोप और निशंस जो हत्या हुई उसका वीडियो भी सामने आया। इसको लेकर काफी बवाल मचा हुआ है। धरना प्रदर्शन विरोध ये हर जगह चल रहा है। आपको तमाम तस्वीरें दिखा रहे हैं। कांग्रेस नेता की बेटी हैं और कांग्रेस नेता ने कहा है कि हाल फिलहाल लव जिहाद का मामला काफी बढ़ रहा है और इसकी जांच बहुत जरूरी है। तमाम प्रदर्शन की तस्वीरें ಈಗಾಗಲೇ ನಡೀತಾ ಇದ್ದಾವೆ. ಯಾಕಂದ್ರೆ ನಮ್ಮ ಅನೇಕ ಕಡೆ ನೋಡಿದಾಗ ಇವರು ಕ್ರೂರತನ ಜಾಸ್ತಿ ಆಗ್ತಾ ಇದೆ. ಯಾಕೆ ಈ ಯಂಗ್ಸ್ಟರ್ ಹುಡುಗರು ಈ ಥರ ದಾರಿ ತಪ್ತಾ ಇದ್ದಾರೆ, ಯಾಕೆ ಈ ಥರ ಈ ಮನಸ್ಥಿತಿ ಇಟ್ಕೊಂಡು ನಮ್ಮ ಅನ್ನಬಾರ್ದು ಆದರೂ ಕೂಡ ನಾ ಅನ್ಬೇಕಾಕೈತಿ. ಈಗ ಯಾಕಂದ್ರೆ ಮಗಳನ್ನ ಕಳ್ಕೊಂಡಿದ್ದು ನಮ್ಗೆ ದುಃಖ ಐತಿ. ಮತ್ತೊಬ್ಬರ ಬಡ ಮಕ್ಕಳ ಹೆಣ್ಮಕ್ಳು ಕೂಡ ಈ ಥರ ಆಗಬಾರ್ದಂತ ನನ್ನ ಬೇಡಿಕೆ. ಯಾಕಂದ್ರೆ ಈಗಾಗಲೇ ನಾವು ಕೂಡ ಅನೇಕ ಕಡೆ ದುಃಖವನ್ನು ನಾವು ಕೂಡ ನೋಡಿದ್ದೀವಿ. ಬೇರೆದವರು ಮಕ್ಕಳು ತೀರ್ಕೊಂಡಾಗ ಈ ಲವ್ ಜಿಹಾದ್ ಅನ್ನೋದು ಏನಿದೆ ಅಲ್ಲ, ಇದು ಮೋಸ್ಟ್ ಪ್ರಾಪರ್ಲಿ ಭಾಳ ವಿಸ್ತಾರವಾಗಿ ಹೋಗ್ತಾ ಇದೆ ಅಂತ ನನಗೂ ಅನ್ಸತ್ತೆ. ಒಬ್ಬಾಕೆ ಮಗಳು, ಒಬ್ಬನೇ ಮಗ. ಲವ್ ಜಿಹಾದ್ ನನಗೆ ಬಂದಿರೋ ಮಾಹಿತಿಯ ಪ್ರಕಾರ ಅವರಿಬ್ಬರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಅದು ಯಾವಾಗ ಆ ಹೆಣ್ಮಗಳು ದೂರ ಹೋಗಕ್ಕೆ ಶುರು ಮಾಡಿದ್ಲು ಆಗ ಈ ರೀತಿ ಅವನು ಹುಡುಗ ಹೋಗಿ ಸ್ಟ್ಯಾಪ್ ಮಾಡಿರ್ತಕ್ಕಂಥದ್ದು. ಅದು ಯಾವ ಲವ್ ಜಿಹಾದು ಏನು ಕಾಣಿಸ್ತಿಲ್ಲ. ಪ್ರೀತಿ ಮಾಡಿ ನನ್ನನ್ನು ಬಿಟ್ಟು ಬೇರೆಯವ್ರ ಮದುವೆ ಮಾಡ್ಕೊಳ್ತಾಳೋ ಅಥವಾ ಏನೋ ಗೊತ್ತಿಲ್ಲ, ಅದು ಡೀಟೇಲ್ಸ್ ಇನ್ನೂ ನನಗೆ ಸಿಕ್ಕಿಲ್ಲ. ಆದರೆ ಆ ಥರ ಪರಸ್ಪರ ಪ್ರೀತಿ ಮೇಲೆ ಆಗಿರ್ತಕ್ಕಂಥದ್ದು ಬಿಟ್ಟರೆ ಯಾವ ಲವ್ ಜಿಹಾದು ಕಾಣಿಸ್ತಿಲ್ಲ ಅಂತೇಳಿ ಒಂದು. ಎರಡನೇದು, ನಿನ್ನೆ ಇನ್ನೂ ಒಂದು ಘಟನೆ ಆಗಿದೆ, ಒಂದು ಮರ್ಡರ್ ಆಗಿರ್ತಕ್ಕಂಥದ್ದು.